Welcome to a new session. In the previous session, we have completed the part of cancer and AIDS, and we came across the treatment of the cancer also. Even cancer can be treated with various sources, plant sources also, and the best plant for this is Vinca rosea, from which certain chemicals are also extracted like vincristine and vinblastine from the Vinca rosea plant. It is an extract of the leaves of the Vinca plant. So that's why Vinca plant is the best plant that can be used against the cancer. And one more anti-cancerous drug like a Taxol, which is obtained from a plant called as a Taxus baccata, can be also taken orally, so that even the cancer can be controlled and killed. But still, as the work is going on the part of the cancer, so only the thing is we are just treating it, we are prolonging the death in case of the malignancy, right. So in this session we are coming across the last part of the chapter, where it comes across a heading called as drugs and alcohol abuse and its remedies, so which is the last part of the chapter. Then regarding the part of the drugs, so we come across the definition of the drug. So drugs, these are the chemical substances which are taken for the welfare of the body. Drugs are the chemical substances that are taken for the welfare of the body. That means when we are diseased, we are taking drugs. Drugs ಅಂದ್ರೆ ನಾವು ಟ್ಯಾಬ್ಲೆಟ್ಸ್ ಅಂತ ಏನು ತೊಗೊಳ್ತೀವಿ, ಕೆಮಿಕಲ್ ಡ್ರಗ್ಸ್ ಅಂತ ಕರಿತೀವಿ, ರೈಟ್. ಆಲ್ಮೋಸ್ಟ್ ಆಲ್ ದ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಆರ್ ಡ್ರಗ್ ಇಂಡಸ್ಟ್ರೀಸ್. ಎಲ್ಲ ಫಾರ್ಮಸಿ ಡ್ರಗ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಯಾಕಂದ್ರೆ ಅವ್ರು ಯೂಸ್ ಮಾಡುವಂಥದ್ದು ಕೆಮಿಕಲ್ಸ್. ಓಕೆ, ಸೊ ದ್ಯಾಟ್ಸ್ ವೈ ವೆನ್ ವಿ ಆರ್ ಟೇಕಿಂಗ್ ದಿಸ್, ಇಟ್ ಈಸ್ ಫಾರ್ ದ ವೆಲ್ಫೇರ್ ಆಫ್ ದ ಬಾಡಿ. ಸಪೋಸ್ ಇಫ್ ಇಟ್ ಇಸ್ ಟೇಕನ್ ಇನ್ ಓವರ್ ಡೋಸ್, ಇಟ್ ಇಸ್ ಕಾಲ್ಡ್ ಎಸ್ ಅ ಡ್ರಗ್ ಅಬ್ಯೂಸ್. ಇದಕ್ಕೆ ನಾವು ಡ್ರಗ್ ಅಬ್ಯೂಸ್ ಅಂತ ಕರಿತೀವಿ. ಎನಿಥಿಂಗ್ ವಿಚ್ ಈಸ್ ಟೇಕನ್ ಅಬೋವ್ ದ ಪ್ರಿಸ್ಕ್ರೈಬ್ಡ್ ಡೋಸ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಗಿಂತನೂ ಜಾಸ್ತಿ ತೊಗೊಂಡಾಗ ಅದು ಅಬ್ಯೂಸ್ ಅಂತ ಆಗ್ತದೆ. ಆಲ್ಮೋಸ್ಟ್ ಏಜ್ಡ್ ಪರ್ಸನ್ಗೆ ಇನ್ಸೋಮ್ನಿಯಾ ಕಂಡೀಷನ್ ಇರುತ್ತೆ. ಇನ್ಸೋಮ್ನಿಯಾ ಅಂದರೆ ಸ್ಲೀಪ್ಲೆಸ್ನೆಸ್ ಅಂತ ಕರಿತೀವಿ. ಡಾಕ್ಟರ್ ನನಗೆ ರಾತ್ರಿ ಹೊತ್ತು ನಿದ್ದೆ ಬರವಲ್ತ್ರಿ, ಏನಾರ ಒಂದು ಔಷಧ ಕೊಡ್ರಿ ಅಂತ ಹೇಳ್ತಿರ್ತಾರೆ. ಅವರು ಒಂದು ಔಷಧನ ಸಜೆಸ್ಟ್ ಮಾಡಿರ್ತಾರೆ, ಬಟ್ ಅದಕ್ಕೊಂದು ಲಿಮಿಟ್ ಹೇಳಿರ್ತಾರೋ, ಆದ್ರೆ ಇವ್ರು ತೊಗೊಳ್ಳೋದು ಲಿಮಿಟ್ ಮೀರಿ ತೊಗೊಳ್ತಿರ್ತಾರೆ. ಅದಕ್ಕೆ ಅಬ್ಯೂಸ್ ಅಂತ ಕರಿತೀವಿ. ಸೊ ದ್ಯಾಟ್ಸ್ ವೈ ಇಫ್ ಇಟ್ ಇಸ್ ಟೇಕನ್ ಇನ್ ಪ್ರಾಪರ್ ಡೋಸ್, ಇಟ್ ಬಿಕಮ್ಸ್ ಎ ಮೆಡಿಸಿನ್. ಇಫ್ ಇಟ್ ಇಸ್ ಟೇಕನ್ ಇನ್ ಓವರ್ ಡೋಸ್, ಇಟ್ ಬಿಕಮ್ಸ್ ಪಾಯ್ಸನ್. ಅದಕ್ಕಾಗಿ ಅತಿಯಾದ ಅಮೃತವು ಆಗ್ತದೆ. ಓಕೆ, ನಾವು ದಿಸ್ ಈಸ್ ರಿಗಾರ್ಡಿಂಗ್ ದ ಡೆಫಿನೇಷನ್. ಸೊ ಎನಿಥಿಂಗ್ ಆರ್ ಓವರ್ ಯೂಸ್ ಆಫ್ ದ ಡ್ರಗ್ಸ್ ಈಸ್ ಕಾಲ್ಡ್ ಎಸ್ ಡ್ರಗ್ ಅಬ್ಯೂಸ್. ಇಟ್ಸ್ ಓವರ್ ಯೂಸ್ is called drug abuse. Okay, so anything which is used in excess quantity is a drug abuse. Then here we are talking about the drugs, and those drugs are called as a narcotic drugs. Now narcotic drugs are those which are also called as numbness drugs. So they are numbness drugs. Numbness drugs ಅಂತಂದ್ರೆ ನಶೆ ಹಿಡಿಸುವಂಥವು, ಹುಚ್ಚು ಹಿಡಿಸುವಂಥವು, ಬೇಕಂತ ಅನಿಸುವಂಥವು, ಇವಕ್ಕೆ ನಾವು ನಾರ್ಕೋಟಿಕ್ ಡ್ರಗ್ಸ್. ನಮ್ನೆಸ್ ಅಂತ, ನಮ್ನೆಸ್ ಅಂದ್ರೆ ಮಬ್ ಹಿಡಿಸುವಂಥವು, ಇವು ಡ್ರಗ್ಸ್. ಸೊ ದೇ ಆರ್ ಕಾಲ್ಡ್ ಎಸ್ ನಾರ್ಕೋಟಿಕ್ ಡ್ರಗ್ಸ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ ನಾರ್ಕೋಟಿಕ್ ಡ್ರಗ್ಸ್ ಓನ್ಲಿ. ಇದ್ರ ಬಗ್ಗೆನೇ ಈಗ ಸ್ಟಡಿ ನಾವು ಮಾಡ್ತೀವಿ. ಸೊ ದೇರ್ ಆರ್ ಮೇನ್ಲಿ 3 ಡಿಫ್ರೆಂಟ್ ಟೈಪ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ದೇ ಮೈಟ್ ಬಿ ಎಕ್ಸ್ಟ್ರಾಕ್ಟ್ ಆಫ್ ದ ಪ್ಲಾಂಟ್, ಆರ್ ದೇ ಮೈಟ್ ಬಿ ಎಕ್ಸ್ಟ್ರಾಕ್ಟ್ ಆಫ್ ಸರ್ಟನ್ ಫಂಗಸಸ್ ಆಲ್ಸೋ. ಕೆಲವೊಂದು ಫಂಗಸ್ಸಿಂದ ಡ್ರಗ್ಸ್ ತಯಾರು ಮಾಡ್ತಾರೆ, ಪ್ಲಾಂಟ್ಸಿಂದ ಡ್ರಗ್ಸ್ ತಯಾರು ಮಾಡುವಂಥದ್ದು. ಕಾಮನ್ಲಿ ಯು ನೋ ಇಟ್. ಸೊ ಹಿಯರ್ ಲೆಟ್ ಅಸ್ ಗೋ ಟು ದ ಟೈಪ್ಸ್. ಇನ್ ದ ಟೈಪ್ಸ್ we come across 3 types. First one is opioid drugs. Opioids ಅಂತ ಕರಿತೀವಿ. Second one is cannabinoids. Third one is coca alkaloids. Opioids,
ಕ್ಯಾನಬಿನಾಯ್ಡ್ಸ್, ಕೋಕಾ ಆಲ್ಕಲಾಯ್ಡ್ಸ್ ಅಂತ ಕರಿತೀವಿ. ಆಫಿಯಾಯ್ಡ್ಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಎ ಪ್ಲಾಂಟ್. ಐ ಆಮ್ ಟೆಲಿಂಗ್ ಯು ಇನ್ ಶಾರ್ಟ್. ಇಲ್ಲೊಂದು ಶಾರ್ಟ್ ಲಿಸ್ಟ್ ಕೊಡ್ತೀನಿ. ದೆನ್ ರಿಗಾರ್ಡಿಂಗ್ ದ್ಯಾಟ್ ಡಿಸ್ಕ್ರಿಪ್ಟಿವ್ ಪಾರ್ಟ್ ನಾವು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಹೋಗ್ತೀವಿ. ನಾವು ಆಫಿಯಾಯ್ಡ್ಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ಲಾಂಟ್ ಆ್ಯಂಡ್ ದ ನೇಮ್ ಆಫ್ ದ ಪ್ಲಾಂಟ್ ಈಸ್ ಅ ಪಾಪಿ ಪ್ಲಾಂಟ್. ಇಲ್ಲಿ ಫಸ್ಟಿಗೆ ಶಾರ್ಟ್ ಫಾರ್ಮ್ನಾಗ ನೋಡೋಣ. ಇಟ್ ಈಸ್ ಆಬ್ಟೈನ್ಡ್ ಫ್ರಮ್ ಎ ಪ್ಲಾಂಟ್ ಕಾಲ್ಡ್ ಎಸ್ ಅ ಪಾಪಿ ಪ್ಲಾಂಟ್. And the name of this plant is a Papaver somniferum. Name of the plant is a Papaver somniferum. Idu ಒಂದು plant. Cannabinoids. Cannabinoids are obtained from hemp plant. They are obtained from again a plant. Its name is hemp plant. And its name is Cannabis sativa or Cannabis sativum ಅಂತನೂ ಕರಿತೀವಿ. ಇದು ಪ್ಲಾಂಟ್ ಎಕ್ಸ್ಟ್ರಾಕ್ಟ್. ಕೋಕಾ ಆಲ್ಕಲಾಯ್ಡ್ಸ್ ಆರ್ ಆಬ್ಟೈನ್ಡ್ ಫ್ರಮ್ ಕೋಕಾ ಪ್ಲಾಂಟ್ ಅಥವಾ ಕೋಕ್ ಪ್ಲಾಂಟ್ ಅಂತ ಕರಿತೀವಿ. ಇಟ್ಸ್ ನೇಮ್ ಈಸ್ ಎರಿಥ್ರೋಸೈಲಮ್ ಕೋಕಾ. ಎರಿಥ್ರೋಸೈಲಮ್ ಕೋಕಾ. ಲುಕ್ ಎಟ್ ದಿಸ್. ಇವೆಲ್ಲ ಪ್ಲಾಂಟ್ದಿಂದ ಎಕ್ಸ್ಟ್ರಾಕ್ಟ್. ಓಕೆ. ದೆನ್ ಅಪಾರ್ಟ್ ಫ್ರಮ್ ದ್ಯಾಟ್ ಕೆಲವೊಂದು ಫಂಗಸ್ದಿಂದನೂ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಲೈಕ್ LSD, ಲೈಸರ್ಜಿಕ್ ಆ್ಯಸಿಡ್ ಡೈಥೈಲಮೈಡ್ ಅಂತ ಕರಿತೀವಿ, ವಿಚ್ ವಿಲ್ ಸ್ಟಡಿ ಇಟ್ ಲೇಟರ್. ರೈಟ್. ಹಾಗಿದ್ರೆ ಇವು ಆಫಿಯಾಯ್ಡ್ಸ್ ಡ್ರಗ್ಸ್, ಕ್ಯಾನಬಿನಾಯ್ಡ್ಸ್ ಆ್ಯಂಡ್ ಕೋಕಾ ಆಲ್ಕಲಾಯ್ಡ್ಸ್ದಿಂದ ಏನು ತಯಾರು ಮಾಡ್ತಾರೆ? ಡ್ರಗ್ಸ್ ತಯಾರು ಮಾಡ್ತಾರೆ. ಓಕೆ. And these drugs mainly they are obtained from the plants. Either the flower, leaf or stem is taken to prepare the drug. Now from the opioids, the drug which is produced, ಇವರಿಂದ ಡ್ರಗ್ಸ್ ಯಾವ್ಯಾವ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಲಿಸ್ಟ್. From here we obtain morphine and cocaine. Okay, so morphine and one more is there, heroin. Drugs extract ಮಾಡುವಂಥದ್ದು. Then from the hemp plant, the drugs which are extracted are marijuana, hashish, charas and ganja. ಡ್ರಗ್ಸ್ ಎಕ್ಸ್ಟ್ರಾಕ್ಟ್ ಮಾಡುವಂಥವು ಯಾವುದು? ಹೆಂಪ್ ಪ್ಲಾಂಟ್ದಿಂದ ಮರಿಜುವಾನ, ಹಶೀಶ್ಗೆ ಭಾಂಗ್ ಅಂತಲೂ ಕರೀತಾರೆ ಇನ್ ನಾರ್ತ್ ಇಂಡಿಯಾ. ಆ್ಯಂಡ್ ಭಾಂಗ್ ಇಟ್ ಈಸ್ ಎ ಹೋಲಿ ಡ್ರಿಂಕ್. ಹೋಳಿ ಹುಣ್ಣಿ ಒಳಗಡೆ ಕುಡಿಯುವಂಥ ಒಂದು ಡ್ರಿಂಕ್ ಅದು. ಚರಸ್, ಗಾಂಜಾ ಗಿಡ ಅಂತ ಏನು ಕರಿತೀವಲ್ಲ ಅದು. ಕೋಕಾ ಆಲ್ಕಲಾಯ್ಡ್ ಫ್ರಮ್ ದ ಕೋಕಾ ಪ್ಲಾಂಟ್ ಎರಿಥ್ರೋಸೈಲಮ್ ಕೋಕಾ. ದ ಡ್ರಗ್ ವಿಚ್ ಈಸ್ ಆಬ್ಟೈನ್ಡ್ ಈಸ್ ಅ ಕೊಕೇನ್. ಇದರಿಂದ cocaine drug is obtained, right? So this is regarding the drugs, and almost these drugs they go and attach to the receptors of central nervous system. Central nervous system receptor ಹೋಗಿ attachment ಆಗ್ತಾವೆ. ಯಾವಾಗಿದು CNS ಹೋಗಿ ಅಟ್ಯಾಚ್ಮೆಂಟ್ ಆಗ್ತದ, ದೆನ್ ದ ಪರ್ಸನ್ ವಿಲ್ ಬಿಕಮ್ ಸ್ಲೋಲಿ ಅಡಿಕ್ಟೆಡ್ ಟುವರ್ಡ್ಸ್ ದ ಡ್ರಗ್ಸ್. ಸ್ಲೋ ಆಗಿ ಅಡಿಕ್ಷನ್ ಹಾಕೊಂತ ಹೋಗುವಂಥದ್ದು, ರೈಟ್? ಸೊ ಚಿವಿಂಗ್ ಅಪ್ ಆಫ್ ದ ಟೊಬ್ಯಾಕೋ, ಸ್ಮೋಕಿಂಗ್, ಆಲ್ಕೋಲಿಕ್ ಬೆವರೇಜಸ್ ಇಂಟೇಕ್, ಇವೆಲ್ಲ ಇನಿಷಿಯಲಿ ಇಟ್ ಸ್ಟಾರ್ಟ್ಸ್ ಆ್ಯಸ್ ಎ ಪಾರ್ಟಿ, ಇಟ್ ಸ್ಟಾರ್ಟ್ಸ್ ಆ್ಯಸ್ ಎ ಕಿಕ್. ಅದಕ್ಕೆ ಫಸ್ಟ್ ಟೈಮ್ ಸ್ಮೋಕ್ ಮಾಡೋರು ಚಿವಿಂಗ್ ಆಫ್ ದ ಟೊಬ್ಯಾಕೋ ಏನಂತಿರ್ತಾರೆ ಅಂತಂದ್ರೆ, ಆಲ್ಮೋಸ್ಟ್ ಇಟ್ ಡಿಪೆಂಡ್ಸ್ ಆನ್ ದ ಸರ್ಕಲ್. ಏನಾಗಂಗಿಲ್ಲ ತಗೋ, ಕಿಕ್ ಕೊಡ್ತದ ಅಂತ ಅನ್ನುವಂಥದ್ದು ಹೇಳ್ತಿರ್ತಾರೆ. ಓಕೆ, ಸೊ ಅದರಿಂದ ಸ್ಟಾರ್ಟ್ ಆದದು ಅಲ್ಟಿಮೇಟ್ಲಿ ಇಟ್ ವಿಲ್ ಕಿಕ್ ಯು ಫ್ರಮ್ ದ ವರ್ಲ್ಡ್. ಆ ರೀತಿ ಹಾಕೊಂತ ಹೋಗ್ತಾ ಇರ್ತದೆ. ಓಕೆ, ಸೊ ದ್ಯಾಟ್ಸ್ ವೈ ದೀಸ್ ಡ್ರಗ್ಸ್ ಆರ್ ಯೂಸ್ಡ್ ಇನ್ ಮೆಡಿಕಲ್ ಫೀಲ್ಡ್. ಮೆಡಿಸಿನ್ ಫೀಲ್ಡ್ ಒಳಗಡೆ ಯೂಸ್ ಮಾಡ್ತಾರೆ. ಬಟ್ ಅದಕ್ಕೊಂದು ಪ್ರಿಸ್ಕ್ರೈಬ್ಡ್ ಡೋಸ್ ಅಂತ ಇರ್ತದೆ, ಇಷ್ಟೇ ಡೋಸೇಜ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಮಾರ್ಫಿನ್ ಅಂತ ನೋಡು. ಮಾರ್ಫಿನ್ ಈಸ್ ಯೂಸ್ಡ್ ಆ್ಯಸ್ ಎ ಪೇನ್ ಕಿಲ್ಲರ್ ಇಂಜೆಕ್ಷನ್. ಆರಾಮದು ಇಲ್ದಾಗ, ಸರ್ಜರಿ ಅದು ಆದಾಗ ಪೇನ್ ಬರ್ತಿರ್ತೈತಿ, ಅದಕ್ಕೆ ಡಾಕ್ಟರ್ ನಾವು ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಂತಂತಿರ್ತೀವಿ, ಅವಾಗ ಅವರು ಮಾರ್ಫಿನ್ ಕೊಡ್ತಿರ್ತಾರೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಎ ಸೆಡೆಕ್ಟಿವ್ ಏಜೆಂಟ್. ಸೆಡೆಕ್ಟಿವ್ ಅಂತಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕೂಲ್ನೆಸ್, ಕಾಮ್ನೆಸ್, ನಿದ್ದೆ ಬರುವಂಗೆ ಮಾಡ್ತೈತಿ. ಅದಕ್ಕಾಗಿ ನಾವು ಮಬ್ಬು ಹಿಡಿಸುವಂಥ ಡ್ರಗ್ಸ್ ಅಂತ ಕರಿತಿರ್ತೀವಿ, ರೈಟ್? ಯಾಕಂದರೆ ನಿಮಗೆ ನಿದ್ದೆ ಬಂತು ಅಂತಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ಯಾಕ್ಟಿವೇಟ್ ಆಗ್ತದ್ರೆ ಪೇನ್ ಫೀಲ್ ಆಗಂಗಿಲ್ಲ. ಅದಕ್ಕಾಗಿ ಇವೆಲ್ಲ ಇಂಜೆಕ್ಷನ್ ಫಾರ್ಮ್ನಾಗ ಕೊಡ್ತಾ ಇರ್ತಾರೆ.
ಬಟ್ ಔಟ್ಸೈಡ್ ದ ಮೆಡಿಕಲ್ ಫೀಲ್ಡ್ ಇಫ್ ದೇ ಆರ್ ಟೇಕನ್ ದೆನ್ ಇಟ್ ಇಸ್ ಕಾಲ್ಡ್ ಎಸ್ ಡ್ರಗ್ ಅಬ್ಯೂಸ್. ಇದಕ್ಕೆ ನಾವು ಡ್ರಗ್ ಅಬ್ಯೂಸ್ ಅಂತ ಕರಿತೀವಿ. ಓಕೆ, ಸೊ ರಿಗಾರ್ಡಿಂಗ್ ದ ಪಾರ್ಟ್ ಆಫ್ ದ ಡ್ರಗ್ ಅಬ್ಯೂಸ್, regarding the part of the opioid drugs where how they go and bind to the CNS receptors of the CNS, ಅದೇ ರೀತಿ ಕ್ಯಾನಬಿನಾಯ್ಡ್ ರಿಸೆಪ್ಟರ್ಸ್ ಅಂತ ಇರ್ತಾವೆ, ಕೋಕಾ ಆಲ್ಕಲಾಯ್ಡ್ ರಿಸೆಪ್ಟರ್ಸ್ ಅಂತ ಇರ್ತಾವೆ. ಅದಕ್ಕಾಗಿ ಯಾವುದೇ ಡ್ರಗ್ಸ್ ಎಡಿಕ್ಟ್ ಆಗಿರುವಂಥ ಪರ್ಸನ್ಗೆ ನೀವು ನೋಡಿದಾಗ ಅದನ್ನು ಬಿಡಂಥದನ್ನು ಬಿಡಂಗಿಲ್ಲ, ಯಾಕಂದ್ರೆ ಅಷ್ಟು ಎಡಿಕ್ಷನ್ ಆಗಿರ್ತದೆ. ಓಕೆ, ಸೊ ಸಮ್ಟೈಮ್ಸ್ ಇವನ್ ದ ಪರ್ಸನ್ಸ್ ಹೂ ಆರ್ ಫಾಂಡ್ ಆಫ್ ಚಾಕ್ಲೇಟ್ಸ್, ನಿಮಗೆ ಹಗಲೆಲ್ಲ ಚಾಕ್ಲೇಟ್ಸ್ ಎವ್ರಿ ಡೇ ಇಫ್ ಯು ಆರ್ ಈಟಿಂಗ್ ಇಟ್ ದಟ್ ಮೀನ್ಸ್ ಯು ಆರ್ ಎಡಿಕ್ಟೆಡ್ ಟು ದ್ಯಾಟ್. ಈವನ್ ಫಾರ್ ಟೀ ಆ್ಯಂಡ್ ಕಾಫಿ ಆಲ್ಸೋ ಅದು ಎಡಿಕ್ಷನ್. ಅದಕ್ಕೆ ಇಫ್ ಯು ಆರ್ ಟೇಕಿಂಗ್ ಇನ್ ಎ ನಾರ್ಮಲ್ ಡೋಸ್, ಇಫ್ ಯು ಆರ್ ಟೇಕಿಂಗ್ ಮಾರ್ನಿಂಗ್ 1 cup ಆಫ್ ಟೀ ಆ್ಯಂಡ್ ಕಾಫಿ, ಈವ್ನಿಂಗ್ 1 cup ಆಫ್ ಟೀ ಆ್ಯಂಡ್ ಕಾಫಿ, ಬಿಕಾಸ್ ಕಾಫಿ ಕಂಟೆಂಟ್ಸ್ ಕ್ಯಾಫಿನಿನ್ ಅನ್ನುವಂಥ ಕೆಮಿಕಲ್ ಇರ್ತದೆ. ದಟ್ ಈಸ್ ಆಲ್ಸೋ ಎ ಡ್ರಗ್ ವಿಚ್ ಮೇಕ್ಸ್ ಅ ಪರ್ಸನ್ ಎಡಿಕ್ಷನ್, ರೈಟ್. ಸೊ ಮಾರ್ನಿಂಗ್ ಈವ್ನಿಂಗ್ ನೀವು ಒಂದೊಂದು ಕಪ್ ತೊಗೊಳಕತ್ತಿದ್ರ ಅಂತಂದ್ರೆ ನೋ ಪ್ರಾಬ್ಲಮ್, ಇಟ್ ಆ್ಯಕ್ಟ್ಸ್ ಲೈಕ್ ಎ ಸ್ಟಿಮ್ಯುಲೆಂಟ್, ಅದು ಸ್ಟಿಮ್ಯುಲೆಂಟಾಗಿ ಕೆಲಸ ಮಾಡುತ್ತೆ, ರೈಟ್. ಬಟ್ ಇಫ್ ಯು ಆರ್ ಟೇಕಿಂಗ್ ಎಕ್ಸೆಸಿವ್ಲಿ, ಭಾಳಷ್ಟು ನಾವು ತೊಗೊಳಕತ್ತು ಅಂತಂದ್ರೆ ಅದರಿಂದ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಕೆಲವು ಜನ ಅಂತಿರ್ತಾರೆ, ನಾ ಊಟ ಮಾಡಲಿಕ್ಕೂ ಪರವಾಗಿಲ್ಲ, ಚಹಾ ಮಾತ್ರ ಬಿಡಂಗಿಲ್ಲ ಅಂತಿರ್ತಾರೆ. ಅಂದ್ರೆ ಅದು ದ್ಯಾಟ್ ಮೀನ್ಸ್ ದೇ ಆರ್ ಸೋ ಮಚ್ ಎಡಿಕ್ಟೆಡ್ ಟುವರ್ಡ್ಸ್ ದ್ಯಾಟ್. ಅದು ಚಹಾ ಕುಡಿಲಿಲ್ಲ ಅಂದ್ರೆ ತಲೆ ಓಡಂಗಿಲ್ಲ, ರೈಟ್. ಸಿಮಿಲರ್ಲಿ ಈ ಡ್ರಗ್ ಎಡಿಕ್ಟ್ಸ್ ಒಳಗಡೆ ಯೂಶಲಿ ಕಾಮನಾಗಿ ನೀವು ಅವರ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ, ಅವ್ರಿಗೆ ಏನೇ ನೀವು ಒಂದು ಪ್ರಶ್ನೆ ಕೇಳಿದಾಗ ತಡಿಯ ವಿಚಾರ ಮಾಡತ್ತಂತಂದು ಟಿಲ್ ದೇ ಚೀವ್ ದ ಟೊಬ್ಯಾಕೋ ಆರ್ ಟಿಲ್ ದೇ ಸ್ಮೋಕ್ ದೇ ವೋಂಟ್ ಗೆಟ್ ದ ಐಡಿಯಾ. ದ್ಯಾಟ್ ಮೀನ್ಸ್ ದೇರ್ ಬ್ರೈನ್ ಹ್ಯಾಸ್ ಬಿಕಮ್ ಸೋ ಮಚ್ ಎಡಿಕ್ಟೆಡ್ ದ್ಯಾಟ್ ದೇ ನೀಡ್ ದ ಡ್ರಗ್ಸ್. ಆ ಡ್ರಗ್ಸ್ ಬೇಕಂತ ಅನಿಸಿರ್ತದೆ. ಅದಕ್ಕಾಗಿ ಯಾವುದು ಬೇಕಂತ ಭಾಳ ಅನಿಸ್ತಿರ್ತದಲ್ಲ ಅದು ಚಲೋ ಅಲ್ಲ. ದ್ಯಾಟ್ ಮೀನ್ಸ್ ಯು ಆರ್ ಗೆಟಿಂಗ್ ಎಡಿಕ್ಟೆಡ್ ಟುವರ್ಡ್ಸ್ ದ್ಯಾಟ್, ರೈಟ್. ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಎಂಡ್ಸ್ ವಿತ್ ಹಾರ್ಮ್. ಓಕೆ, ಸೊ ಲೆಟ್ಸ್ ಲುಕ್ ಎಟ್ ದ part of these drugs one by one. Now look at the drugs, opioids. So opioids they are obtained from a plant called as poppy plant, and the name of that poppy plant is Papaver somniferum. Okay, as we have saw it in the introductory part. Then what they will do, they will bind to specific opioid receptors which is present in central nervous system and GIT. GIT is gastrointestinal tract. ಅಲ್ಲಿ ಹೋಗಿ ಬೈಂಡ್ ಆಗ್ತವೆ, ಯಾಕಂದ್ರೆ ಅಲ್ಲಿ ರಿಸೆಪ್ಟರ್ಸ್ ಇರ್ತಾವೆ. ಅವಾಗ ಆ ಡ್ರಗ್ಸ್ ನಮಗೆ ಬೇಕಂತ ಅನಿಸ್ತಾ ಇರ್ತದೆ. ದೆನ್ ಇಟ್ ಇನ್ಕ್ಲೂಡ್ಸ್ ದ ಡ್ರಗ್ಸ್ ಲೈಕ್ ಮಾರ್ಫಿನ್ ಆ್ಯಂಡ್ ಹೆರೋಯಿನ್. ಮಾರ್ಫಿನ್ ಆ್ಯಂಡ್ ಹೆರೋಯಿನ್ ದೀಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ಲಾಂಟ್ ನೇಮ್ಡ್ ಆಸ್ ಪಾಪಿ ಪ್ಲಾಂಟ್. ದೆನ್ ಇವು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರು ಅಂತನ್ನುವಂಥದ್ದು, ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲೇಟೆಕ್ಸ್ ಆಫ್ ಅ ಪಾಪಿ ಪ್ಲಾಂಟ್. ಪಾಪಿ ಪ್ಲಾಂಟ್ ಲೇಟೆಕ್ಸ್. ಪಾಪಿ ಅಂತಂದ್ರೆ ಗಸಗಸಿ ಗಿಡ. ಪಾಯಸ ಹುಗ್ಗಿ ಅದು ಮಾಡೋ ಟೈಮ್ನಾಗ ಗಸಗಸಿ ಹಾಕಿರ್ತಾರೆ, ಗಸಗಸಿ ಪಾಯಸ ಅಂತ ಕರ್ತಿರ್ತಾರೆ. ಅದನ್ನ ಗಸಗಸಿ ಹಾಕಿರುವಂಥ ಪಾಯಸ ನಾವು ಕೆಲವೊಮ್ಮೆ ಜಾಸ್ತಿ ತಿನ್ನಬಾರ್ದು ಅಥವಾ ಕುಡಿಬಾರ್ದು ಅಂತ ಅಂತಿರ್ತಾರೆ, ಯಾಕಂದ್ರೆ ಮಬ್ಬು ಹಿಡಿದೈತಿ, ಯಾಕಂದ್ರೆ ಅವು ಡ್ರಗ್ಸ್, ಅವು ಅದು ಪ್ಲಾಂಟ್ ಅದ, ಆ ರೀತಿ ಮಾಡ್ತದ, ರೈಟ್. ಸೊ ಹಿಯರ್ ದ ಪ್ಲಾಂಟ್ ವಿಲ್ ಬಿ ದೇರ್. ಆ ಪ್ಲಾಂಟಿಗೆ ಫ್ರೂಟ್ ಆಗಿರ್ತದೆ, ಗುಂಡ್ಗೆ ಗ್ರೀನ್ ಕಲರ್ ಫ್ರೂಟ್ ಇರ್ತೈತಿ. ಅದನ್ನೇನು ಮಾಡ್ತಾರೆ, ಬ್ಲೇಡ್ಲೇ ಕೊರಿತಾರೆ. ಇಟ್ ಈಸ್ ಅ ಇಂಜೋರ್ಡ್. ದೆನ್ ಆಫ್ಟರ್ ದ್ಯಾಟ್ ವೈಟ್ ಕಲರ್ ಲೇಟೆಕ್ಸ್. ಈಗ ಹೆಂಗೆ ಕ್ಯಾಲಟ್ರೋಫಿಸ್ ಪ್ಲಾಂಟ್ ಎಕ್ಕಿ ಗಿಡಕ್ಕೆ ವೈಟ್ ಕಲರ್ ಲೇಟೆಕ್ಸ್ ಬರ್ತದಲ್ಲ, ಹಂಗೆ ವೈಟ್ ಲೇಟೆಕ್ಸ್ ಬರ್ತೈತಿ. ಇಟ್ ಗೆಟ್ಸ್ ಡ್ರೈಡ್, ಅಲ್ಲೇ ಒಣಗ್ತದೆ. ದೆನ್ ಇಟ್ ಈಸ್ ಅ ಸ್ಕ್ರಾಬ್ಡ್ ಆ್ಯಂಡ್ ಟೇಕನ್. ಆ ವೈಟ್ ಕಲರ್ ಪೌಡ್ರ್ ತೊಗೊಳ್ತಾರೆ. ಆ ಪೌಡ್ರದಿಂದನೇ ತಯಾರು ಮಾಡುವಂಥದ್ದು ಮಾರ್ಫಿನ್ ಅನ್ನುವಂಥ ಡ್ರಗ್ ಆಗ್ತದೆ. ದಿಸ್ ಮಾರ್ಫಿನ್ ವೆನ್ ಇಟ್ ಅಂಡರ್ಗೋಸ್ ಅ ಎಸಿಟೈಲೇಷನ್ and that is called as a diacetyl morphine, and it becomes the second drug called as morphine. Avagada when morphine undergoes acetylation, then the chemical form of morphine becomes heroin. That's why heroin is having a chemical formula and its chemical name is diacetyl morphine. Okay, so next comes the heroin. It is chemically diacetyl morphine is called as a heroin. Then heroin, it is commonly called as a smack. This is most important. What is smack? Which drug is called as smack? Idu kele keltaro. Heroin is commonly called as a smack. Then it is also called as a brown sugar, because when it is white color crystalline powder, when it gets exposed to air, it becomes brown. Adakke brown sugar anta karitare idಕ್ಕೆ. Okay, narcotic drug smuggling adu ಮಾಡ್ತಿರ್ತಾರೆ. Okay, so heroin is commonly called as a smack anta karitare. Then how it is taken? ಇದನ್ನು ಹೆಂಗೆ ಸೇವನೆ ಮಾಡ್ತಾರೆ? ಜನರಲಿ ಇಟ್ ಈಸ್ ಟೇಕನ್ ಬೈ ಸ್ನಾಟಿಂಗ್. ಸ್ನಾಟಿಂಗ್ ಅಂತಂದ್ರೆ ಮೂಗಿಲೆ ಸೇದುವುದು. ನಾಸಿ ಪುಡಿ ಹೆಂಗೆ ಸೇತಾರಲ್ಲ ಆ ರೀತಿ ಮೂಗಿಲೆ ತೊಗೊಳ್ಳೋದು. ಆರ್ ಬೈ ಇಂಜೆಕ್ಷನ್. ಸೊ ಇಟ್ ಈಸ್ ಟೇಕನ್ ಥ್ರೂ ದ ಇಂಜೆಕ್ಷನ್. ಡ್ರಗ್ ಎಡಿಕ್ಟ್ಸ್ ಅಂತ ಏನು ಕರಿತೀವಿ. ಸೊ ಆಲ್ಮೋಸ್ಟ್ ಈ ಕ್ಲಬ್ ಆ್ಯಂಡ್ ಪಬ್ಸ್ ಒಳಗಡೆ ನಾರ್ಕೋಟಿಕ್ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೋತಿರ್ತಾರಲ್ಲ, ದೇ ಆರ್ ಇಂಜೆಕ್ಟಿಂಗ್ ಹೆರೋಯಿನ್.
ಹಾಗಿದ್ರೆ ಇದನ್ನು ಇಂಜೆಕ್ಟ್ ಮಾಡೋದ್ರಿಂದ ಅಥವಾ ಇದನ್ನು ಸ್ನಾಟಿಂಗ್ ಮಾಡೋದ್ರಿಂದ ಏನಾಗ್ತದ? ಬೈ ಟೇಕಿಂಗ್ ದಿಸ್ ಡ್ರಗ್ ದ ಪರ್ಸನ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ದೇ ಫೀಲ್ ಆ್ಯಸ್ ಇಫ್ ದೇ ಆರ್ ಹೀರೋ ಆರ್ ಎ ಹೀರೋಯಿನ್. ಅದಕ್ಕಾಗಿ ನೇಮ ಹೆರೋಯಿನ್ ಅದು ಬಂದದ, ರೈಟ್? ಸೊ ದೇ ಫೀಲ್ ಲೈಕ್ ದಟ್. ಫಸ್ಟಿಗೆ ಸ್ಮಾಲ್ ಡೋಸ್ ತೊಗೊಂಡಾಗ ಎಲ್ಲೋ ಒಂದು ಕಡೆ ಆಕಾಶದಾಗ ತೇಲಿದಂಗೆ ಆಗ್ತಿರ್ತೈತಿ, ಹೊಸ ಲೋಕದಾಗ ಇರ್ತೀರಿ, ಏನೋ ಕಿಕ್ ಕೊಡ್ತಿರ್ತದ, ಮೈ ಜೂಮ್ ಅಂತಿರ್ತದ. ಸೊ ಲುಕ್ ಎಟ್ ದಿಸ್. ಸೊ ಫೀಲ್ ವಿಲ್ ಬಿ ಡಿಫ್ರೆಂಟ್. ಅದಕ್ಕಾಗಿ ಯು ವಿಲ್ ಬಿ ಇನ್ ದ ಫೇರಿ ಲ್ಯಾಂಡ್. ಆ ರೀತಿ ಇರ್ತೈತಿ, ಎಲ್ಲೋ ಗಾಳಿಗೆ ಹಾರಾಡ್ಸ್ಕೊತ ಹೋಗ್ತಿರ್ತೈತಿ. ಇಷ್ಟೆಲ್ಲ ಕೇಳಿ ಮತ್ತು ಓಕೆ, ಡೋಂಟ್ ಗೆಟ್ ಸ್ಟಿಮ್ಯುಲೇಟೆಡ್ ಮೋರ್ ಟುವರ್ಡ್ಸ್ ದ ಹೆರೋಯಿನ್. ಓಕೆ, ಡೋಂಟ್ ಟ್ರೈ ಇಟ್ ಆಲ್ಸೋ, ಯಾಕಂತಂದರೆ ಇಟ್ ಗೆಟ್ಸ್ ಎಡಿಕ್ಟೆಡ್ ವೆರಿ ಸೂನ್, ರೈಟ್? ದೆನ್ ದಿಸ್ ಹೆರೋಯಿನ್ ವಾಟ್ ಇಟ್ ವಿಲ್ ಫಾರ್ಮ್? ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಎ ಡಿಪ್ರೆಸೆಂಟ್. ಇದು ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಲ್ಸೋ. ಓಕೆ, ಅಪಾರ್ಟ್ ಫ್ರಮ್ ದಿಸ್, it acts like a depressant. Depressant andra when the dose is taken, it depresses the central nervous system. It brings about a calming effect, a cooling effect, a soothing effect, and it makes you to sleep. Finally you will sleep. That's why it is called as a depressant. Opioid drugs are depressants. Depress antar CNS ni depress madtadi. It induces sleep, and hence we call them as depressants, right? So for the opioid drugs are extracted from a plant called as a poppy plant, and the name of the poppy plant is Papaver somniferum. From the latex of this poppy plant, white color powder is collected from which a drug is formed, which is called as morphine. When morphine undergoes acetylation, it forms another drug which is called as diacetyl morphine. So that's why the chemical name of morphine is diacetyl morphine. Now this morphine, either it is snorted or either it is injected. So either it is snorted or injected, then by this process it goes and binds to the CNS, then it takes you to the imaginary world. And remember, it is a depressant. It acts like a depressant. Now out of this, regarding the part of a morphine is used in the medical science as a painkiller injection. It is used as a painkiller injection. Adu last ge one star mark haki bekara barkodre. Morphine is used as a painkiller injection. Okay, in medical field, medicine field ಒಳಗಡೆ ಇದನ್ನ ಯೂಸ್ ಮಾಡ್ತೀವಿ. So this is regarding the part of the drug opioid. Let's move on to the second drug. Second drug is cannabinoid drugs. Let us look at the cannabinoid drugs. Now cannabinoid drugs, it is obtained from the inflorescence, means the flower of the hemp plant, and its scientific name is Cannabis sativa. Remember these names, they are most important. Poppy plant, Papaver somnifera, hemp plant. Okay, it is a Cannabis sativa or sativum. Then which parts are used? Flower tops, the flower parts, leaves and resins. The chemicals which are produced by this plant, the resins, are used in various combinations. So different combinations of these are used to produce drugs, and these are called as first one is marijuana, second one is hashish, third one is charas, and fourth one is ganja. So these are the four drugs which are produced from the hemp plant. Then what they are done? ಹಂಗಿದ್ರೆ ಈ ಡ್ರಗ್ಸ್ ಏನು ಮಾಡ್ತಾರ? ಸೊ ಇಟ್ ಈಸ್ ಟೇಕನ್ ಇನ್ಹೇಲೇಷನ್ ಅಂತಂದ್ರೆ ಸೇದುದು, ಲೈಕ್ ಗಾಂಜಾ ಸೇದುದು. ಓಕೆ, ಆ್ಯಂಡ್ ಓರಲ್ ಇಂಜೆಕ್ಷನ್ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಎ ಡ್ರಿಂಕ್. ಸೊ ಸ್ಪೆಷಲಿ marijuana, it is a smoked hashish which forms a holy drink called as a bhang, and that is used as a drink. Charas, either it is taken orally, ganja it is again smoked. So almost this is regarding the cannabinoid drugs, and it interacts with the cannabinoid receptors of the brain. That means our CNS, central nervous system, is having the receptors for the cannabinoid drugs where it goes and binds. Then only the mind will function and work. Commonly they are called as hallucinogens. ಇವಕ್ಕೆ ನಾವು hallucinogens ಅಂತಲೂ ಕರಿತೀವಿ. Hallucinogens means mind expanding. So mind expanding drugs. That means if a person is smoking ganja, he can be more active, so that even he loses the sleep, right? So that's why they are called as mind expanding drugs. Hallucination means imaginary world ದಾಗ ಇರುವಂಥದ್ದು. ಯಾರು ತಾವು ಮಾತಾಡ್ತಿರ್ತಾರೆ ಇನ್ನೊಬ್ಬರ ಜೊತೆ, ಲೈಕ್ ದ್ಯಾಟ್ ಆಫ್ ದ ಆಲ್ಕೋಲಿಕ್ ಎಡಿಕ್ಸ್ ಪರ್ಸನ್. ನೀವು ನೋಡಿರ್ಬೋದು, ರೋಡ್ನಲ್ಲಿ ನಿಂತು ಒಬ್ಬರೇ ಯಾರೋ ಬೇಯ್ತಿರ್ತಾರೆ, ಮಾತಾಡ್ತಿರ್ತಾರೆ, ಯಾರೂ ಇರೋಂಗಿಲ್ಲ. ಆ ರೀತಿ ಇದಕ್ಕೆ ಹಲುಸಿನೇಷನ್ ಅಂತ ಕರಿತೀವಿ. ಈ ಹಲುಸಿನೇಷನ್ ಆಗ್ತದೆ ಅವ್ರಿಗೆ. Imaginary things will come into their mind. Then its more effect is, if the person consumes it, then ultimately it affects on the cardiovascular system.
heart ಮೇಲೆ effect ಆಕತಿ. It leads to heart related problems and even heart attack also. It affects on the cardiovascular system. Remember, which drugs affects on the cardiovascular system? It's an objective part. It is the cannabinoid drugs will affect on cardiovascular system. So this is regarding the second type of drug, and let's move on to the last type of drug. Okay, now let us look at the part of the cocaine. Now regarding the cocaine, it is obtained from coca plant, and the name of the coca plant is Erythroxylum coca. Then cocaine is commonly called as, this is most important, cocaine is commonly called as a coke, or it is also commonly called as a crack. Heroin is called as a smack, cocaine is called as a crack and ಕರೀತಾರೆ. Then this is also called as, ಇದಕ್ಕೆ ಇನ್ನೊಂದು ಹೆಸರದ, this is also called as a white snow, because it is a white color powder, that's why it is also called as a white snow. Then this cocaine is also called as a big C, ಇದಕ್ಕೆ big C ಅಂತಲೂ ಕರೀತಾರೆ. Big B ಬಚನ್ ಅಲ್ಲ, big C cocaine ಇದು, that's why it is called as a big C, as it starts with C, cocaine. Then this is also called as a princess, ಇದಕ್ಕೆ ಮತ್ತೊಂದು ಹೆಸರದ, it is also called as a princess, right? Then they are also called as superman drugs. ಇವನು ತೊಗೊಳ್ದ್ರಿಂದ ಸೂಪರ್ಮ್ಯಾನ್ ಗಲ್ತೆ ಹಾರ್ತಿರಂತಲ್ಲ, ಆ ರೀತಿ ಫೀಲ್ ಬರ್ತದ ಹಾರಾಡ್ದಂಗೆ, ಅದಕ್ಕಾಗಿ ಇವೆಲ್ಲ ನಾರ್ಕೋಟಿಕ್ ಡ್ರಗ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ನೇಮ್ಸ್. ಬಟ್ ಆಸ್ ಫಾರ್ ಎಸ್ ಯುವರ್ NCERT is concerned, they have given coke or crack. Remember, cocaine is commonly called as a crack and heroin is commonly called as a smack. The next one, it is a potent stimulant if it is taken in smaller dose to the central nervous system. Potent stimulant ಅಂದರೆ which keeps you very active. ಓಕೆ, ಈಗ ಕೆಲವೊಮ್ಮೆ ಸ್ಪೋರ್ಟ್ಸ್ ಒಳಗಡೆ ಡ್ರಗ್ಸ್ ಒಂದು ಗೇಮ್ ಆಡ್ತಿರ್ತಾರೆ ಅಂತ ಅಂತಿರ್ತೀವಿ. ಡ್ರಗ್ಸ್ ಹೆಂಗೆ ಅಂತಂದ್ರೆ ಆಲ್ಮೋಸ್ಟ್ ಈಗ ಒಂದು ರನ್ನಿಂಗ್ ರೇಸ್ ಅಥ್ಲೆಟಿಕ್ ಅಂತ ಬಂದಾಗ, ಇಫ್ ದಿಸ್ ಡ್ರಗ್ ಇಸ್ ಟೇಕನ್, ಇಟ್ ಮೇಕ್ಸ್ ಯುವರ್ ಎನರ್ಜಿ ಮೋರ್ ದೆನ್ 10 times ಸೊ ದ್ಯಾಟ್ ಯು ಕ್ಯಾನ್ ರನ್ ಲೈಕ್ ಎ ಹಾರ್ಸ್. ಆ ರೀತಿ ನಿಮಗೆ ಸುಸ್ತು ಆಯಸ್ ಅಂತ ಅನ್ನಂಗಿಲ್ಲ, ಕುದುರೆಗಲ್ತೆ ಓಡ್ತೀರಿ, ಅಷ್ಟು ಪೊಟೆಂಟ್ ಸ್ಟಿಮ್ಯುಲೆಂಟ್ ಇದು. ಇಟ್ ಸ್ಟಿಮ್ಯುಲೇಟ್ಸ್ ಯುವರ್ ಬಾಡಿ ಇನ್ ಸಚ್ ಎ ವೇ. ಓಕೆ, ಲುಕ್ ಅಟ್ ದಿಸ್. ಸೊ ದ್ಯಾಟ್ಸ್ ವೈ ಇಟ್ ಇಸ್ ಅ ಪೊಟೆಂಟ್ ಸ್ಟಿಮ್ಯುಲೆಂಟ್ ಆನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಆ್ಯಂಡ್ ಇಫ್ ಇಟ್ ಇಸ್ ಟೇಕನ್ ಇನ್ ಓವರ್ ಡೋಸ್, ಇದನ್ನು ನಾವು ಜಾಸ್ತಿ ತೊಗೊಂಡು ಅಂತಂದರೆ ಎಕ್ಸೆಸಿವ್ ಡೋಸ್ ಇಟ್ ಕಾಸಸ್ ಹಲುಸಿನೇಷನ್. ಹಲುಸಿನೇಷನ್ ಅಂತಂದ್ರೆ ಇಮ್ಯಾಜಿನರಿ, ಒಬ್ಬೊಬ್ಬರು ಮಾತಾಡೋದು, ಯಾರೂ ಇರೋಂಗಿಲ್ಲ, ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು. ಓಕೆ, ಯಾರೋ ಬಂದು ಮಾತಾಡ್ಸಂಗೆ ಆಗೋದು. ಓಕೆ, ಸುಮ್ಮನೆ ನಗೋದು, ಒಮ್ಮೆ ಅಳೋದು, ಇವೆಲ್ಲ ಸ್ಟಾರ್ಟ್ ಆಗ್ತಾವೆ. ಇವು ಹಲುಸಿನೇಷನ್ ಅಂತ ಕರಿತೀವಿ. ಏನೂ ರೀಸನ್ ಇರೋಂಗಿಲ್ಲ, ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೊಳ್ಳೋದು ತಮ್ಮಷ್ಟಕ್ಕೆ ತಾವೇ, ಆ ರೀತಿ. ದೆನ್ ಅದರ್ ಪ್ಲಾಂಟ್ಸ್ ವಿತ್ ಹಲುಸಿನೇಟಿಂಗ್ ಪ್ರಾಪರ್ಟೀಸ್, ಇದಲ್ಲದೆ ಕೋಕೇನ್ ಅಲ್ಲದೆ ಹಲುಸಿನೇಟಿಂಗ್ ಪ್ರಾಪರ್ಟೀಸ್ ಇರುವಂಥ ಪ್ಲಾಂಟ್ಸ್ ಆರ್ ದತುರಾ ಆ್ಯಂಡ್ ಅಟ್ರೋಫಾ ಬೆಲ್ಲಾಡೋನಾ. ದೀಸ್ ಆರ್ ದ ಪ್ಲಾಂಟ್ಸ್. ದತುರಾ ಕಾಮನ್ ಪ್ಲಾಂಟ್. ಓಕೆ, ರೋಡ್ ಸೈಡದು ಪ್ಲಾಂಟ್ ಬೆಳೀತಿರ್ತೈತಿ, ಗ್ರೀನ್ ಕಲರ್ ಫ್ರೂಟ್ಸ್ ಆಗಿರ್ತಾವೆ, ಮುಳ್ಳು ಇರ್ತಾವೆ, ಆಮೇಲೆ ವೈಟ್ ಕಲರ್ ಫ್ಲವರ್ಸ್ ಆಗಿರ್ತಾವೆ, ದತುರಾ ಪ್ಲಾಂಟ್ ಅಂತ ಕರಿತೀವಿ. ಓಕೆ, ಯು ಕ್ಯಾನ್ ಜಸ್ಟ್ ಗೆಟ್ ದೀಸ್ ಪ್ಲಾಂಟ್ಸ್ ಇನ್ ದ ಗೂಗಲ್ ಆಲ್ಸೋ, ರೈಟ್? So other plants of hallucinating property are datura as well as Atropha belladonna, which are also called as the medicinal plants from which the drugs are extracted. So regarding the rest part, we will continue it in the next session. So till then, stay tuned, watch our online classes. Thank you.